ಧರ್ಮಸ್ಥಳದ 13ನೇ ಪಾಯಿಂಟ್ನಲ್ಲಿ ಇನ್ನೂ ಕೂಡ ಶೋಧ ಕಾರ್ಯ ಮುಗ್ದಿಲ್ವಂತೆ. ಇವತ್ತು ಮತ್ತೆ ಈ ಪಾಯಿಂಟ್ ನಂಬರ್ 13 ಇಲ್ಲಿ SIT ಶೋಧ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ದಿಕ್ಕಿನ ಕಡೆ ಹಲವಾರು ಶವಗಳನ್ನ ಹೂತಿದ್ದೀನಿ ಅಂತ SIT AC ಮುಂದೆ ಆ ಮಾಸ್ಕ್ ಮ್ಯಾನ್ ನಿಗೂಢ ವ್ಯಕ್ತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನಂತೆ. ಉತ್ತರ ದಿಕ್ಕಿನ ಕಡೆ ಕೈ ತೋರಿಸಿ ಅದನ್ನ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ದೂರುದಾರನ ಹೇಳಿಕೆ ಅಂತ ಇವತ್ತು ಮತ್ತೆ ಅಲ್ಲಿ ಹುಡುಕಾಟ ನಡೆಸಲಾಗುತ್ತೆ. ಇವತ್ತು ಬೆಳಗ್ಗೆಯಿಂದಲೇ ಸಮಾಧಿ ಶೋಧ ಆರಂಭ ಆಗತ್ತೆ. ಗಳಲ್ಲಿ ನೋಡ್ತಾ ಇದ್ದೀವಿ ನಿನ್ನೆ ಯಾವ ರೀತಿಯಲ್ಲಿ ಉತ್ಖನನ ನಡೀತು ಅಂತ. ರಾತ್ರಿವರೆಗೂ ಕೂಡ ಉತ್ಖನನ ನಡೀತು. ಅದಾದ್ಮೇಲೆ ಅಲ್ಲಿ ಡಾಕ್ಯುಮೆಂಟೇಶನ್ ನಡೀತು. ಅದಾದ್ಮೇಲೆ ಆ ಮಣ್ಣನ್ನು ವಾಪಸ್ ಮುಚ್ಚುವಂತಹ ಕೆಲಸ ರಾತ್ರಿ ತಡರಾತ್ರಿವರೆಗೂ ನಡೀತು. ಇವತ್ತು ಮತ್ತೆ ಅದೇ ಜಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಗೆಯಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಕುತೂಹಲ ಕೆರಳಿಸಿರೋ ಈ 13ನೇ ಪಾಯಿಂಟ್ನಲ್ಲಿ SIT ಶೋಧ ನಡೆಸ್ತಾ ಇದೆ. 18 ಅಡಿಗೂ ಹೆಚ್ಚು ಆಳ ಅಗೆದ್ರೂ ಕೂಡ ಒಂದೇ ಒಂದು ಸಣ್ಣ ಮೂಳೆ ಚೂರು ಕೂಡ ಸಿಕ್ಲಿಲ್ಲ. ಈ ಬುರುಡೆ ಇರಲಿ, ಮೂಳೆ ಕೂಡ ಸಿಕ್ಲಿಲ್ಲ. ಬರೀ ನೀರು, ಕೆಸರು, ಮಣ್ಣು ಬಂದಿದೆ ಅಷ್ಟೇ. ಮಾಸ್ಕ್ ಮ್ಯಾನ್ ಈ ಇಡೀ ತನಿಖೆಯ ಹಾದಿ ತಪ್ಪಿಸ್ತಾ ಇದ್ದಾನ ಹಾಗಾದ್ರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಹದಿನೈದು ಅಡಿ ಆಳ ತೆಗೆದ್ರೂ ಸಿಗದ ಬುರುಡೆ. 13ನೇ ಪಾಯಿಂಟ್ ಅಲ್ಲಿ ಕೆಸರು, ಮಣ್ಣು. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಶವ ಹೂತಿಟ್ಟಿದ್ದೀನಿ ಅನ್ನೋ ಮಾಸ್ಕ್ ಮನುಷ್ಯನ ಹೇಳಿಕೆ ದೇಶದಾದ್ಯಂತ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿದೆ. ನಿಗೂಢ ವ್ಯಕ್ತಿ ತೋರಿಸಿದ ಕಡೆಯಲ್ಲೆಲ್ಲ SIT ಉತ್ಖನನ ಮಾಡ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿರುವ 13ನೇ ಪಾಯಿಂಟ್ ಅಲ್ಲಿ ಕೆಸರು, ಮಣ್ಣು ಸಿಗ್ತಾ ಇದೆ. ಹಿಟಾಚಿ ಮೂಲಕ ಮಣ್ಣು ಕಸ ಹೊರಹಾಕಲಾಗ್ತಾ ಇದೆ. ನಿರಂತರ ಮಳೆಯಿಂದ ಗುಂಡಿಯಲ್ಲಿ ನೀರು ಶೇಖರಣೆ ಆಗ್ತಾ ಇದ್ದು ಪಂಪ್ಸೆಟ್ ಮೂಲಕ ಅಪಾರ ಪ್ರಮಾಣದ ನೀರು ಹೊರಹಾಕಲಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ 18 ಅಡಿಗೂ ಹೆಚ್ಚು ಆಳ ಗುಂಡಿ ತೆಗೆದರೂ ನೀರು ಉಕ್ತಾನೆ ಇದೆ. ಸದನದಲ್ಲಿ ಶವ ಹೂತಿಟ್ಟ ಕೇಸ್ ಪ್ರತಿಧ್ವನಿ. ಅತ್ತ SIT ಹಾಗೂ ಮಾನವ ಹಕ್ಕುಗಳ ಆಯೋಗ ತನಿಖೆ ಚುರುಕುಗೊಂಡಿದ್ರೆ ಇತ್ತ ಸದನದಲ್ಲಿ ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ ಪ್ರತಿಧ್ವನಿಸಿತು. ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಪ್ರಹಾರ ಮಾಡಲಾಗ್ತಾ ಇದೆ. ಗುಂಡಿಯಾಗಿದ್ರೂ ಏನೂ ಸಿಕ್ಕಿಲ್ಲ, ಇನ್ನೆಷ್ಟು ಗುಂಡಿ ತೆಗಿತೀರಿ? ತನಿಖೆ ಮಧ್ಯಂತರ ವರದಿಗೆ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಆಗ್ರಹಿಸಿದರು. ವರದಿ ಬಂದ ಬಳಿಕ ಉತ್ತರಿಸ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಸಮಜಾಯಿಷಿ ನೀಡಿದರು. ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂಥ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ, ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ. ಆಗಂತುಕ ತೋರಿಸಿದ ಕಡೆಯಲ್ಲಿ ಎಲ್ಲಾ SIT ಅಧಿಕಾರಿಗಳು ಉತ್ಖನನ ಮಾಡ್ತಾ ಇದ್ದಾರೆ. 13ನೇ ಸಮಾಧಿ ಸ್ಥಳದಲ್ಲಿ ಆಗದಷ್ಟು ಕೆಸರು ನೀರು ಸಿಗ್ತಾ ಇದೆ. SITಗೆ ಮಣ್ಣು ಮುಕ್ಕಿಸ್ತಾ ಇದ್ದಾನಾ ಮಾಸ್ಕ್ ಮ್ಯಾನ್? ಈ ಪ್ರಶ್ನೆಗಳು ಶುರುವಾಗಿದೆ. ಧರ್ಮಸ್ಥಳದ 13ನೇ ಪಾಯಿಂಟ್ನಲ್ಲಿ ಇನ್ನೂ ಕೂಡ ಶೋಧ ಕಾರ್ಯ ಮುಗ್ದಿಲ್ವಂತೆ. ಇವತ್ತು ಮತ್ತೆ ಈ ಪಾಯಿಂಟ್ ನಂಬರ್ 13 ಇಲ್ಲಿ SIT ಶೋಧ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ದಿಕ್ಕಿನ ಕಡೆ ಹಲವಾರು ಶವಗಳನ್ನ ಹೂತಿದ್ದೀನಿ ಅಂತ SIT AC ಮುಂದೆ ಆ ಮಾಸ್ಕ್ ಮ್ಯಾನ್ ನಿಗೂಢ ವ್ಯಕ್ತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನಂತೆ. ಉತ್ತರ ದಿಕ್ಕಿನ ಕಡೆ ಕೈ ತೋರಿಸಿ ಅದನ್ನ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ದೂರುದಾರನ ಹೇಳಿಕೆ ಅಂತ ಇವತ್ತು ಮತ್ತೆ ಅಲ್ಲಿ ಹುಡುಕಾಟ ನಡೆಸಲಾಗುತ್ತೆ. ಇವತ್ತು ಬೆಳಗ್ಗೆಯಿಂದಲೇ ಸಮಾಧಿ ಶೋಧ ಆರಂಭ ಆಗತ್ತೆ. ಗಳಲ್ಲಿ ನೋಡ್ತಾ ಇದ್ದೀವಿ ನಿನ್ನೆ ಯಾವ ರೀತಿಯಲ್ಲಿ ಉತ್ಖನನ ನಡೀತು ಅಂತ. ರಾತ್ರಿವರೆಗೂ ಕೂಡ ಉತ್ಖನನ ನಡೀತು. ಅದಾದ್ಮೇಲೆ ಅಲ್ಲಿ ಡಾಕ್ಯುಮೆಂಟೇಶನ್ ನಡೀತು. ಅದಾದ್ಮೇಲೆ ಆ ಮಣ್ಣನ್ನು ವಾಪಸ್ ಮುಚ್ಚುವಂತಹ ಕೆಲಸ ರಾತ್ರಿ ತಡರಾತ್ರಿವರೆಗೂ ನಡೀತು. ಇವತ್ತು ಮತ್ತೆ ಅದೇ ಜಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಗೆಯಲಾಗತ್ತೆ ಅಂತ ಹೇಳಲಾಗ್ತಾ ಇದೆ.
ಕೆರಳಿಸಿರೋ ಈ 13ನೇ ಪಾಯಿಂಟ್ನಲ್ಲಿ SIT ಶೋಧ ನಡೆಸ್ತಾ ಇದೆ. 18 ಅಡಿಗೂ ಹೆಚ್ಚು ಆಳ ಅಗೆದ್ರೂ ಕೂಡ ಒಂದೇ ಒಂದು ಸಣ್ಣ ಮೂಳೆ ಚೂರು ಕೂಡ ಸಿಕ್ಲಿಲ್ಲ. ಈ ಬುರುಡೆ ಇರಲಿ, ಮೂಳೆ ಕೂಡ ಸಿಕ್ಲಿಲ್ಲ. ಬರೀ ನೀರು, ಕೆಸರು, ಮಣ್ಣು ಬಂದಿದೆ ಅಷ್ಟೇ. ಮಾಸ್ಕ್ ಮ್ಯಾನ್ ಈ ಇಡೀ ತನಿಖೆಯ ಹಾದಿ ತಪ್ಪಿಸ್ತಾ ಇದ್ದಾನ ಹಾಗಾದ್ರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಹದಿನೈದು ಅಡಿ ಆಳ ತೆಗೆದ್ರೂ ಸಿಗದ ಬುರುಡೆ. 13ನೇ ಪಾಯಿಂಟ್ ಅಲ್ಲಿ ಕೆಸರು, ಮಣ್ಣು. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಶವ ಹೂತಿಟ್ಟಿದ್ದೀನಿ ಅನ್ನೋ ಮಾಸ್ಕ್ ಮನುಷ್ಯನ ಹೇಳಿಕೆ ದೇಶದಾದ್ಯಂತ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿದೆ. ನಿಗೂಢ ವ್ಯಕ್ತಿ ತೋರಿಸಿದ ಕಡೆಯಲ್ಲೆಲ್ಲ SIT ಉತ್ಖನನ ಮಾಡ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿರುವ 13ನೇ ಪಾಯಿಂಟ್ ಅಲ್ಲಿ ಕೆಸರು, ಮಣ್ಣು ಸಿಗ್ತಾ ಇದೆ. ಹಿಟಾಚಿ ಮೂಲಕ ಮಣ್ಣು, ಕಸ ಹೊರಹಾಕಲಾಗ್ತಾ ಇದೆ. ನಿರಂತರ ಮಳೆಯಿಂದ ಗುಂಡಿಯಲ್ಲಿ ನೀರು ಶೇಖರಣೆ ಆಗ್ತಾ ಇದ್ದು ಪಂಪ್ಸೆಟ್ ಮೂಲಕ ಅಪಾರ ಪ್ರಮಾಣದ ನೀರು ಹೊರಹಾಕಲಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ 18 ಅಡಿಗೂ ಹೆಚ್ಚು ಆಳ ಗುಂಡಿ ತೆಗೆದರೂ ನೀರು ಉಕ್ತಾನೆ ಇದೆ. ಸದನದಲ್ಲಿ ಶವ ಹೂತಿಟ್ಟ ಕೇಸ್ ಪ್ರತಿಧ್ವನಿ. ಅತ್ತ SIT ಹಾಗೂ ಮಾನವ ಹಕ್ಕುಗಳ ಆಯೋಗ ತನಿಖೆ ಚುರುಕುಗೊಂಡಿದ್ರೆ ಇತ್ತ ಸದನದಲ್ಲಿ ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ ಪ್ರತಿಧ್ವನಿಸಿತು. ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಪ್ರಹಾರ ಮಾಡಲಾಗ್ತಾ ಇದೆ. ಗುಂಡಿಯಾಗಿದ್ರೂ ಏನೂ ಸಿಕ್ಕಿಲ್ಲ, ಇನ್ನೆಷ್ಟು ಗುಂಡಿ ತೆಗಿತೀರಿ? ತನಿಖೆ ಮಧ್ಯಂತರ ವರದಿಗೆ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಆಗ್ರಹಿಸಿದರು. ವರದಿ ಬಂದ ಬಳಿಕ ಉತ್ತರಿಸ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಸಮಜಾಯಿಷಿ ನೀಡಿದರು. ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದ್ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂಥ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ, ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ. ಆಗಂತುಕ ತೋರಿಸಿದ ಕಡೆಯಲ್ಲಿ ಎಲ್ಲಾ SIT ಅಧಿಕಾರಿಗಳು ಉತ್ಖನನ ಮಾಡ್ತಾ ಇದ್ದಾರೆ. 13ನೇ ಸಮಾಧಿ ಸ್ಥಳದಲ್ಲಿ ಆಗದಷ್ಟು ಕೆಸರು ನೀರು ಸಿಗ್ತಾ ಇದೆ. SITಗೆ ಮಣ್ಣು ಮುಕ್ಕಿಸ್ತಾ ಇದ್ದಾರಾ ಮಾಸ್ಕ್ ಮ್ಯಾನ್? ಈ ಪ್ರಶ್ನೆಗಳು ಶುರುವಾಗಿದೆ. ನ್ಯೂಸ್ ಧರ್ಮಸ್ಥಳದ 13ನೇ ಪಾಯಿಂಟ್ನಲ್ಲಿ ಇನ್ನೂ ಕೂಡ ಶೋಧ ಕಾರ್ಯ ಮುಗ್ದಿಲ್ವಂತೆ. ಇವತ್ತು ಮತ್ತೆ ಈ ಪಾಯಿಂಟ್ ನಂಬರ್ 13 ಇಲ್ಲಿ SIT ಶೋಧ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ದಿಕ್ಕಿನ ಕಡೆ ಹಲವಾರು ಶವಗಳನ್ನ ಹೂತಿದ್ದೀನಿ ಅಂತ SIT AC ಮುಂದೆ ಆ ಮಾಸ್ಕ್ ಮ್ಯಾನ್ ನಿಗೂಢ ವ್ಯಕ್ತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನಂತೆ. ಉತ್ತರ ದಿಕ್ಕಿನ ಕಡೆ ಕೈ ತೋರಿಸಿ ಅದನ್ನ ಹೇಳಿದ್ದಾನೆ ಅಂತ ಹೇಳಲಾಗಿದೆ. ದೂರುದಾರನ ಹೇಳಿಕೆ ಅಂತ ಇವತ್ತು ಮತ್ತೆ ಅಲ್ಲಿ ಹುಡುಕಾಟ ನಡೆಸಲಾಗುತ್ತೆ. ಇವತ್ತು ಬೆಳಗ್ಗೆಯಿಂದಲೇ ಸಮಾಧಿ ಶೋಧ ಆರಂಭ ಆಗತ್ತೆ. ಗಳಲ್ಲಿ ನೋಡ್ತಾ ಇದ್ದೀವಿ ನಿನ್ನೆ ಯಾವ ರೀತಿಯಲ್ಲಿ ಉತ್ಖನನ ನಡೀತು ಅಂತ. ರಾತ್ರಿವರೆಗೂ ಕೂಡ ಉತ್ಖನನ ನಡೀತು. ಅದಾದ್ಮೇಲೆ ಅಲ್ಲಿ ಡಾಕ್ಯುಮೆಂಟೇಶನ್ ನಡೀತು. ಅದಾದ್ಮೇಲೆ ಆ ಮಣ್ಣನ್ನು ವಾಪಸ್ ಮುಚ್ಚುವಂಥ ಕೆಲಸ ರಾತ್ರಿ ತಡರಾತ್ರಿವರೆಗೂ ನಡೀತು. ಇವತ್ತು ಮತ್ತೆ ಅದೇ ಜಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಗೆಯಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಕುತೂಹಲ ಕೆರಳಿಸಿರೋ ಈ 13ನೇ ಪಾಯಿಂಟ್ನಲ್ಲಿ SIT ಶೋಧ ನಡೆಸ್ತಾ ಇದೆ. 18 ಅಡಿಗೂ ಹೆಚ್ಚು ಆಳ ಅಗೆದ್ರೂ ಕೂಡ ಒಂದೇ ಒಂದು ಸಣ್ಣ ಮೂಳೆ ಚೂರು ಕೂಡ ಸಿಕ್ಲಿಲ್ಲ. ಈ ಬುರುಡೆ ಇರಲಿ, ಮೂಳೆ ಕೂಡ ಸಿಕ್ಲಿಲ್ಲ. ಬರೀ ನೀರು, ಕೆಸರು, ಮಣ್ಣು ಬಂದಿದೆ ಅಷ್ಟೇ. ಮಾಸ್ಕ್ ಮ್ಯಾನ್ ಈ ಇಡೀ ತನಿಖೆಯ ಹಾದಿ ತಪ್ಪಿಸ್ತಾ ಇದ್ದಾನ ಹಾಗಾದ್ರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಹದಿನೈದು ಅಡಿ ಆಳ ತೆಗೆದ್ರೂ ಸಿಗದ ಬುರುಡೆ. 13ನೇ ಪಾಯಿಂಟ್ ಅಲ್ಲಿ ಕೆಸರು, ಮಣ್ಣು. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಶವ ಹೂತಿಟ್ಟಿದ್ದೀನಿ ಅನ್ನೋ ಮಾಸ್ಕ್ ಮನುಷ್ಯನ ಹೇಳಿಕೆ ದೇಶದಾದ್ಯಂತ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿದೆ. ನಿಗೂಢ ವ್ಯಕ್ತಿ ತೋರಿಸಿದ ಕಡೆಯಲ್ಲೆಲ್ಲ SIT ಉತ್ಖನನ ಮಾಡ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿರುವ 13ನೇ ಪಾಯಿಂಟ್ ಅಲ್ಲಿ ಕೆಸರು, ಮಣ್ಣು ಸಿಗ್ತಾ ಇದೆ. ಹಿಟಾಚಿ ಮೂಲಕ ಮಣ್ಣು, ಕಸ ಹೊರಹಾಕಲಾಗ್ತಾ ಇದೆ.
ನಿರಂತರ ಮಳೆಯಿಂದ ಗುಂಡಿಯಲ್ಲಿ ನೀರು ಶೇಖರಣೆ ಆಗ್ತಾ ಇದ್ದು ಪಂಪ್ಸೆಟ್ ಮೂಲಕ ಅಪಾರ ಪ್ರಮಾಣದ ನೀರು ಹೊರಹಾಕಲಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ 18 ಅಡಿಗೂ ಹೆಚ್ಚು ಆಳ ಗುಂಡಿ ತೆಗೆದರೂ ನೀರು ಉಕ್ತಾನೆ ಇದೆ. ಸದನದಲ್ಲಿ ಶವ ಹೂತಿಟ್ಟ ಕೇಸ್ ಪ್ರತಿಧ್ವನಿ. ಅತ್ತ ಎಸ್ಐಟಿ ಹಾಗೂ ಮಾನವ ಹಕ್ಕುಗಳ ಆಯೋಗ ತನಿಖೆ ಚುರುಕುಗೊಂಡಿದ್ರೆ ಇತ್ತ ಸದನದಲ್ಲಿ ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ ಪ್ರತಿಧ್ವನಿಸಿತು. ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಪ್ರಹಾರ ಮಾಡಲಾಗ್ತಾ ಇದೆ. ಗುಂಡಿಯಾಗಿದ್ರೂ ಏನೂ ಸಿಕ್ಕಿಲ್ಲ, ಇನ್ನೆಷ್ಟು ಗುಂಡಿ ತೆಗಿತೀರಿ? ತನಿಖೆ ಮಧ್ಯಂತರ ವರದಿಗೆ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಆಗ್ರಹಿಸಿದರು. ವರದಿ ಬಂದ ಬಳಿಕ ಉತ್ತರಿಸ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಸಮಜಾಯಿಷಿ ನೀಡಿದರು. ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದ್ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂಥ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ, ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ. ಆಗಂತುಕ ತೋರಿಸಿದ ಕಡೆಯಲ್ಲಿ ಎಲ್ಲಾ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡ್ತಾ ಇದ್ದಾರೆ. 13ನೇ ಸಮಾಧಿ